ನಮಸ್ಕಾರ ವೀರೇಶ್ರೇ, ಚಿತ್ರಲೋಕದಿಂದ ಒಂದು ನನ್ನ ಬಂದು ಮಾತಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ನಾನು ರಮೇಶ್ ಅಂತ ಹೇಳಿ, ಎಡಿಟರ್ DSP. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನಾನು ಒಬ್ಬ ಸಾಧಾರಣ ಮನುಷ್ಯ. ಈ ಒಂದು ಇಲಾಖೆಯಲ್ಲಿ ಏನೋ ಒಂದು ಸಾಧಿಸಬೇಕು ಅಂತ ಬಂದೆ. ನಮಗೆ ಗೊತ್ತಿದೆ, ವಿವೇಕಾನಂದರ ವಾಣಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತ. ಕುಂಪು ಏನು ಹೇಳ್ತಾರೆ, ನಾನೊಬ್ಬ ನಿದ್ದೆ ಮಾಡಿದರೆ ಅದು ನನ್ನೊಬ್ಬನ ಸುಖಕ್ಕೆ, ನಾನೊಬ್ಬನ ಎಚ್ಚೆತ್ತು ದುಡಿದರೆ ಅದು ಊರಿನೆಲ್ಲರ ಹಿತಕ್ಕೆ. ಆಮೇಲೆ APJ ಅಬ್ದುಲ್ ಕಲಾಂ, ನಮ್ಮ ಭಾರತ ರತ್ನ, ಹೇಳ್ತಾರೆ, ಕನಸು ಕಾಣಬೇಕು, ಆದರೆ ಒಂದ್ಸರಿ ಕಂಡ ಕನಸು ಮತ್ತೆ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ಅಂತ. ಹಾಗೆ ನಾನು ಸಣ್ಣಗಿರುವಾಗ ಅಜಯ ಬಾಬು ಕೃಷ್ಣಮೂರ್ತಿ ಬರೆದಿದ್ದಂಥ ಚಂದ್ರಶೇಖರ್ ಆಜಾದ್ ಕತೆ ಓದಿದೆ. ಭಗತ್ ಸಿಂಗು, ಸುಖದೇವ್, ರಾಜ್ಗುರು, ಬುಟಕೇಶ್, ಉಧಮ್ ಸಿಂಗ್, ರಾಜ್ಪೇರ್, ಅಸ್ಫಾಕ್ ಖಾನ್, ಬಸ್ಮುಲ್ಲಾ, ಹೀಗೆ ಹೇಳ್ತಾ ಹೋದರೆ ವಾಸುದೇವ್ ಬಲವಂತ ಪಡಕೆಯಿಂದ ಸಾವರ್ಕರ್ ಅವರಿಗೆ 1.5 ಗಂಟೆ ಹೇಳ್ತೀನಿ. ಅಂಥ ಮಹಾತ್ಮೀಯರು, ಮಹನೀಯರಿತ ದೇಶಕ್ಕಾಗಿ ನಾವು ಅರ್ಪಣೆ ಮಾಡುವಂಥ ಅವಕಾಶ ಸಿಕ್ಕಿಲ್ಲ. ಸುಮಾರು 7 ವರ್ಷ, ಲಕ್ಷಕ್ಕೂ ಹೆಚ್ಚು ಜನ ಈ ಸ್ವತಂತ್ರವನ್ನು ಗಳಿಸಬೇಕಾದ್ರೆ ತಮ್ಮ ತಾನು ಮನ ಧನವನ್ನು ಎಲ್ಲವನ್ನು ಅರ್ಪಣೆ ಮಾಡಿ ಈ ದೇಶದ ಸ್ವತಂತ್ರವನ್ನು ಗಳಿಸಿದರೆ ಅದು ಉಳಿಸುವ ಗುರುತರ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಅಂತ ತಿಳ್ಕೊಂಡಿದ್ದೇನೆ. ಸಾಧಿಸುವ ನಿಟ್ಟಿನಲ್ಲಿ ನಾನು ಪೊಲೀಸ್ ಇಲಾಖೆಗೆ ಸೇರಿದೆ. ಅನೇಕ ಸರಿ ನಾವು ಒಂಥರ ಈ ಉದ್ದೇಶ ಆಗುತ್ತೋ ಇಲ್ಲೋ ಅನ್ನೋ ಮನೋಭಾವ ಇತ್ತು. ಈಗ ನನ್ನ ಅನುಭವ ಹೇಳಿ ಅಂತ ವೀರೇಶ್ ಒಳ್ಳೆ ಇದು ಮಾಡಿದರು. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಲಿ ಟ್ರಾಫಿಕ್ ಸೌತ್ ACP ಇದ್ದಾಗ ಪೊಲೀಸರವರು ಕೆಟ್ಟವರಾಗ ಹಾಗೆ ಕಾಣುವುದು ಏಕೆ ಅಂತ ಇದು ಮಾಡಿದ್ದೆ. ಆಮೇಲೆ ಕಾರ್ಗಿಲ್ ಇದು ಕೊರೋನಾ ಟೈಮ್ನಲ್ಲಿ ಕೊರೋನಾ ಸುಳ್ಳು ಅಂತ ಹೇಳ್ತಾ ಇದ್ದೆ. ನನಗೆ ಪಾಸಿಟಿವ್ ಆಯಿತು, ಒಂದೇ ದಿವಸಕ್ಕೆ ನೆಗೆಟಿವ್ ತಂದು ಮಾರನೇ ದಿವಸನೇ ಯೂಟ್ಯೂಬ್ ಚಾನಲ್ಲಿ ACP ರಮೇಶ್ ಫ್ಯಾನ್ಸ್ ಕ್ಲಬ್ ಅಂತಿದೆ. ಕೊರೋನಾ ನಮ್ಮನ್ನು ಸಾಯಿಸುವುದಿಲ್ಲ, ಕೊರೋನಾ ಹೆದರಿಕೆ ನಮ್ಮನ್ನು ಸಾಯಿಸುತ್ತದೆ ಅಂತ ನನಗೆ ಗೊತ್ತಿದ್ದ ವಿಚಾರ. ನನ್ನ ಜೊತೆಗೆ ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಜೊತೆಗೆ ನನ್ನ ವಿಚಾರ ಸತ್ತು ಸಮಾಧಿಗೆ ಹೋಗಬಾರ್ದು, ಇದು 4 ಜನಕ್ಕೆ ಏನಾದ್ರು ಉಪಯುಕ್ತ ಆಗತ್ತೆ, ಪ್ರೇರಣೆ ಕೊಡುತ್ತೆ ಅಂತ ನಾನು. ಆದರೆ ನಾನು ಯಾಕೆ ಮಾತಾಡಬಾರ್ದು ಅಂತ, ಯಾಕಂದ್ರೆ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳೋದು ಹೊಗಳಿಕೆ ಆಗುತ್ತೆ. ಕೆಲವೊಮ್ಮೆ ಅತಿಶಯೋಕ್ತಿ ಅಂತಾರೆ, ಏನೋ ನಾವು ಸಾಧಿಸಿದ್ರೆ ಇವನು ಸಾಧಿಸಿದ್ರು ಅಂತ. ನಾನು ಅಂಥ ಸಾಧಕ ಅಲ್ಲ. ಆದರೆ ನನಗೆ ಅವಕಾಶ ಸಿಕ್ಕಿದ ಒಂದು ನನ್ನ ಸಾಮರ್ಥ್ಯದಲ್ಲಿ ಸಿಕ್ಕಿದ ಅವಕಾಶ ನನ್ನ ಕೈಲಿ ಇರೋ ಸಾಮರ್ಥ್ಯದಲ್ಲಿ ನಿಮಗೆ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ನಿಮಗೆ ಇಷ್ಟವಾದರೆ ಸ್ವೀಕಾರ ಮಾಡಿ, ಎಲ್ಲರೂ ನೋಡಿ. ನೀವು ಇನ್ನೂ ಸ್ವಲ್ಪ ಪ್ರೋತ್ಸಾಹ ಪ್ರೇರಣೆ ಕೊಟ್ಟರೆ ಅದನ್ನು ನಾನು ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ನಿಮಗೆ ನನ್ನ ಏನೇನು ಅನುಭವಗಳಿದ್ದಾವೋ, ನೋವು ನಲಿವುಗಿಂತ ನೋವುಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಯಾಕಂದರೆ ದುಡಿಯ ಎತ್ತಿಗೆ ನೀವು ಏನು ಹಿಂಡಿ ಕೊಡ್ತೀನಿ ಅನ್ನೋ ಮುಖ್ಯ ಇಲ್ಲ, ಒಂದು ಸರಿ ಅದ್ರ ಬೆನ್ನು ತಟ್ಟಿದ್ರೆ ಅದಕ್ಕೆ ಎಷ್ಟೋ ಖುಷಿ ಆಗುತ್ತೆ. ಅದಕ್ಕೆ ಹೇಳಿದೆ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ, ಕರ್ಮ ನನಗೆ ಭಾಳ. ಆದರೆ ಮತ್ತೊಂದು ಹೇಳಿದೆ, ಅಂದು ನಾ ಹಾಡಿದರೂ ಎಂದಿನಂತೆಯೇ ಕುಳಿತು ಕೇಳಿದಿರಿ ಸಾಕೆನಗೆ, ಅದುವೇ ಬಹುಮಾನ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಅಂತೇಳಿ ಭಾಳ ಚೆನ್ನಾಗಿ ಹೇಳ್ತಾರೆ. GS ಶಿವರುದ್ರಪ್ಪ ಅಂತ ಎಲ್ಲ ವಾಣಿಗಳು ನನಗೆ ಒಂದು ಪ್ರೇರಣೆ ಕೊಟ್ಟಿದ್ದಾರೆ. ಪಾಪ ವೀರೇಶ್ರು ಏನೋ ಒಂದು ಆಸಕ್ತಿಯಿಂದ ಬಂದಿದ್ದಾರೆ. ಒಳ್ಳೆಯ ಒಂದು ಇವರ ಚಾನಲ್ ಮೂಲಕ ಜನಕ್ಕೆ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಕೊಡುವಂಥ ಉತ್ಸುಕತೆ ಅವ್ರ ಕೈಲಿದೆ. ಅವ್ರನ್ನ ಪ್ರೋತ್ಸಾಹಿಸೋಣ. ಸಾಧಾರಣ ನನಗಿಂತ ಹೆಚ್ಚು ಸಾಧಕರಿದೆ ನಮ್ಮ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಕಡೆ. ಆ ಎಲ್ಲ ಸಾಧಕರ ಅವರ ಜೀವನ ವೃತ್ತಾಂತಗಳನ್ನು ಕೇಳೋಣ. ನಾವು ಏನು ಕೊಡೋಕ್ಕಾಗದಿದ್ರು ಅವ್ರಿಗೊಂದು ಮೆಚ್ಚುಗೆ ಕೊಟ್ಟರೆ, ಇವನು ಮಧುಕರ್ ಶೆಟ್ಟಿ ಥರದವರು, ಇನ್ನು ಹರಿಕೃಷ್ಣ, ಶಕೀಲ್ ಅಹಮದ್, ಸುಮಾರು ಜನ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲೂ, ಎಲ್ಲ ಇಲಾಖೆಯಲ್ಲೂ ಇರ್ತಾರೆ. ನಾವು ಹಂಸ ಕ್ಷೀರ ನ್ಯಾಯದಂತೆ ಹಂಸದ ಮುಂದೆ ಹಾಲು ಇಟ್ಟರೆ ಅದು ಹಾಲನ್ನು ಮಾತ್ರ ಸ್ವೀಕಾರಿ ನೀರ ಬಿಡುತ್ತೆ. ಹಾಗೆ ನೀವು ಒಳ್ಳೆಯದನ್ನು ತಾಂಡು ನಮಗೆ ಮಾರ್ಗದರ್ಶನ ಮಾಡ್ತೀರಿ, ಲೋಪದೋಷಗಳು ಇದ್ರೆ ಹೇಳ್ತೀರಿ. ಯಾಕಂದ್ರೆ ಮುಂದೆ ಹೇಳಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಿಮ್ಮೆಲ್ಲ ಸಹೃದಯ ಬಂಧುಗಳಲ್ಲಿ ನಾನು ಕೋರ್ಕೊಳ್ತೀನಿ. ನಮ್ಮ ವೀರೇಶ್ವರ ಪ್ರಯತ್ನ ಎಷ್ಟು ಉತ್ತಮವಾಗಿದೆ ಅಂದರೆ, ಈ ಒಂದು ರತ್ನ ಪರೀಕ್ಷಕರ ರೀತಿಯಲ್ಲಿ ಈ ಭೂಮಿಯಿಂದ ಹೇಗೆ ರತ್ನಗಳನ್ನು ಹುಡುಕಿ ತೆಗಿತಾರೋ ಹಾಗೆ ಒಳ್ಳೊಳ್ಳೆ ವ್ಯಕ್ತಿಗಳ ಅಥವಾ ಸಾಧಕರ ಒಂದು ಎಲ್ಲ ವಿಚಾರಗಳನ್ನು ಜನಕ್ಕೆ ತಿಳಿಸಪಡಿಸುವ ನಿಟ್ಟಿನಲ್ಲಿ ಇವರು ಪ್ರಯತ್ನ ಆಗ್ತಾರೆ. ಅದಕ್ಕೆ ನಾವೆಲ್ಲ ಇದಕ್ಕೆ ಸಬ್ಸ್ಕ್ರೈಬರ್ ಆಗಿ ಈ ಚಾನಲ್ ನೋಡಿ, ಈ ಚಾನಲನ್ನು ಪ್ರೋತ್ಸಾಹಿಸೋಣ. ಇದರಿಂದ ಅವರಿಗೆ ಇನ್ನೂ ಪ್ರೇರಣೆ ಬಂದು ಇನ್ನೂ ಅನೇಕ ಸಾಧಕರ ವಿಚಾರಗಳನ್ನು ನಮ್ಮ ಮುಂದೆ ಇಡೋದಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ಸಿಕ್ಕತ್ತೆ, ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು
ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ.